ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮುಗಿಯದ ಬಣ ರಾಜಕಾರಣ. ವಿಜಯೇಂದ್ರ ಮಾಡಿದ ಪಾದಯಾತ್ರೆಯಿಂದ ಮತ್ತಷ್ಟು ಅಸಮಾಧಾನ ಹೆಚ್ಚಾಗಿದೆ. ಮೈಸೂರು ಪಾದಯಾತ್ರೆ ಯಶಸ್ವಿಯಾದರೂ ಕೂಡ ವಿಜಯೇಂದ್ರ ಏಕಾಂಗಿಯಾಗ್ಬಿಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಇತ್ತೀಚಿನ ದಿನಗಳಲ್ಲಂತೂ ಜಗಜ್ಜಾಹೀರಾಗ್ತಾ ಇದೆ. 2-3 ಬಣಗಳಿರೋದು ಕೂಡ ಎಲ್ರಿಗೂ ಗೊತ್ತಾಗ್ತಾ ಇದೆ. ಅದರಲ್ಲಿ ವಿಜಯೇಂದ್ರ ವಿರುದ್ಧ ಒಂದು ಬಣ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ವಿಜಯೇಂದ್ರ ಒಂದು ಪಾದಯಾತ್ರೆ ಮಾಡ್ತಾರೆ, ಮೈಸೂರು ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಅದು ಸಿಕ್ಕಾಪಟ್ಟೆ ಯಶಸ್ವಿ ಆಗತ್ತೆ. ಆದರೂ ಕೂಡ ನಮ್ಮ ನಾಯಕ ಅಂತ ಯಾರೂ ಇವ್ರ ಹಿಂದೆ ಇಲ್ಲ. ವಿಜಯೇಂದ್ರ ಏಕಾಂಗಿ ಆಗ್ಬಿಟ್ಟಿದ್ದಾರೆ. ಪಾದಯಾತ್ರೆ ಬಳಿಕ ಪಕ್ಷದೊಳಗೆ ಹೆಚ್ಚಾಗ್ತಾ ಇದೆ ಗುಂಪುಗಾರಿಕೆ. ವ್ಯಕ್ತಿಗತ ಅಸ್ತಿತ್ವಕ್ಕಾಗಿ ಸಮುದಾಯಗಳ ನಾಯಕತ್ವಕ್ಕೆ ಪ್ಲಾನ್ ಮಾಡ್ಕೊಳ್ಳಲಾಗ್ತಾ ಇದೆ. ಮೈತ್ರಿ ಇದ್ರೂ ಕೂಡ ಒಕ್ಕಲಿಗ ಅಂತ ಸಿಪಿವೈಗೆ ಟಿಕೆಟ್ ಕೊಡಿಸೋಕೆ ಲಾಭಿ ಮಾಡಲಾಗ್ತಾ ಇದೆ. ಟಿಕೆಟ್ ವಿಚಾರದಲ್ಲಿ ವರಿಷ್ಠರ ನಿರ್ಧಾರವೇ ಫೈನಲ್ ಅಂತ ವಿಜಯೇಂದ್ರ ಹೇಳಿದ್ರು. ರಾಜ್ಯಾಧ್ಯಕ್ಷರ ಮಾತಿನ ಬಳಿಕವೂ ಕೂಡ ದೆಹಲಿ ಪೆರೇಡ್ ಅನ್ನು ನಡೆಸಿದ್ದಾರೆ ಒಕ್ಕಲಿಗ ನಾಯಕರು. ಒಂದು ಸಮುದಾಯವಾರು ಭಿನ್ನಾಭಿಪ್ರಾಯಗಳು ಇದೆ, ಇನ್ನೊಂದು ಈ ಪಕ್ಷದಲ್ಲಿ ವ್ಯಕ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ, ವ್ಯಕ್ತಿಗತವಾದಂಥ ರಾಜಕಾರಣವನ್ನ ಮಾಡೋದಕ್ಕೆ, ಲೀಡರ್ಶಿಪ್ ಅನ್ನ ಪಡ್ಕೊಳ್ಳೋದಕ್ಕೂ ಕೂಡ ಒದ್ದಾಡ್ತಾ ಇದ್ದಾರೆ. ಈಗ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ, ಹೊಸ ನಾಯಕತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಪ್ಲಾನ್ಗಳನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ. ಈ ಮುಖಾಂತರವಾಗಿ ವಿಜಯೇಂದ್ರ ಒಬ್ಬಂಟಿ ಆಗ್ತಾ ಇದ್ದಾರೆ, ಏಕಾಂಗಿ ಆಗ್ತಾ ಇದ್ದಾರೆ. ಆಲ್ರೆಡಿ ಈ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನಿತರು ಗುಂಪು ಸೇರಿಕೊಂಡು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟಿದ್ರು. ಯಾಕಂದರೆ ಸಾಕಷ್ಟು ಒಬ್ಬರ ಮೇಲೆ ಫೋಕಸ್ ಆಗ್ತಾ ಇದೆ ಈ ಪಾದಯಾತ್ರೆ. ಯಾರೋ ಒಬ್ಬರಿಂದ ಈ ಪಾದಯಾತ್ರೆ ಯಶಸ್ವಿನೂ ಆಗಲ್ಲ, ಅಥವಾ ಯಾರೋ ಒಬ್ಬರಿಗೆ ಈ ಪಾದಯಾತ್ರೆಯ ಕ್ರೆಡಿಟ್ ಕೂಡ ಹೋಗಲ್ಲ ಅನ್ನೋದು ಅವ್ರ ವಿಚಾರ ಆಗಿತ್ತು. ಈ ಪಾದಯಾತ್ರೆ ಅಂದಮೇಲೆ ನಾವುಗಳು ನಿಂತಿರ್ತೀವಿ, ನಾವುಗಳು ಹೋರಾಡಿರ್ತೀವಿ, ಒದ್ದಾಡಿರ್ತೀವಿ, ಓಡಾಡಿರ್ತೀವಿ. ಆದರೆ ವಿಜಯೇಂದ್ರ ಹೆಸರು ಮಾತ್ರ ಯಾಕೆ ಹೈಲೈಟ್ ಆಗತ್ತೆ, ಇದು ಅವರ ಪ್ರಶ್ನೆ ಆಗಿತ್ತು. ಈಗ ಮೈತ್ರಿ ಇದೆ ನೋಡಿ, JDS ಮತ್ತು BJP ಮೈತ್ರಿ ಇದೆ. ಆದರೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕರುಗಳು ಈಗ ದೆಹಲಿಗೆ ಹೋಗ್ತಾ ಇರೋದು. CP ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಯಾಕಂದರೆ ಇದರಲ್ಲಿ ವಿಜಯೇಂದ್ರ ನಂದೇನು ಪಾತ್ರ ಇಲ್ಲ, ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದೇ ಅಂತಿಮ, ಅದೇ ಫೈನಲ್ಲು ಅಂತ ನಾನು ಯಾವ ವಿಚಾರಕ್ಕೂ ಇಲ್ಲ ಅನ್ನೋದನ್ನು ಹೇಳಿಬಿಟ್ಟಿದ್ರು. ಇಲ್ಲಿ ವಿಜಯೇಂದ್ರ ಅವರು ಬೇಕು ಅಂತಲೇ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅರ್ಥದಲ್ಲಿ ಒಂದಷ್ಟು ಜನ ತಮ್ಮ ಸಮುದಾಯದ ಅಸ್ತಿತ್ವದ ನಾಯಕರಾಗಿ ಉಳ್ಕೊಳ್ಳೋದಕ್ಕೆ ಗುಂಪುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಮುಖಾಂತರವಾಗಿ BJPಯಲ್ಲಿ 2 ಬಣ ಅಲ್ಲ, 3-4 ಬಣ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಯಾರ ಕೈ ಮೇಲಾಗತ್ತೆ, ಯಾರ ಕೈ ಕೆಳಗಾಗತ್ತೆ ಅನ್ನೋದಕ್ಕಿಂತ BJPಯಲ್ಲಿನ ಈ ಭಿನ್ನಮತ ಅನ್ನುವಂಥದ್ದು ಕಾರ್ಯಕರ್ತರಿಗೂ ಕೂಡ ಕಿರಿಕಿರಿ ಆಗುತ್ತೆ, ಮತ್ತು ಅದು ಪಕ್ಷದ ಮೇಲೂ ಕೂಡ ಡ್ಯಾಮೇಜನ್ನು ತಂದೊಡ್ಡುವಂಥ ಕೆಲಸ ಆಗುತ್ತೆ. ಇದಾದಷ್ಟು ಬೇಗ ಸರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ನಾಯಕರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಹಿರಿಯ ನಾಯಕರದೊಂದು ಬಣ ಇದೆ, ಮೂಲ BJPಗರದೊಂದು ಬಣ ಇದೆ, ವಲಸಿಗ BJPಗರದೊಂದು ಬಣ ಇದೆ, ಹಾಗೆಯೇ ಸಮುದಾಯವಾರುಗಳು ಕೂಡ ಇವರು ಬಣ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲದರ ನಡುವೆ BJPಗೇನೆ ಡ್ಯಾಮೇಜ್ ಆಗ್ತಾ ಇದೆ. ಇದೀಗ CP ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಬೇಕೇ ಬೇಕು ಅಂತ ಒಕ್ಕಲಿಗ ಸಮುದಾಯದ ನಾಯಕರು ಪಣ ತೊಟ್ಟಿದ್ದಾರೆ.